ವಚನ, ಭೂಮಿಗೆ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಜ್ಞಾನೋಕ್ತಿ ಪುಸ್ತಕ ಅಧ್ಯಾಯ 20 ವಾಕ್ಯ 6. ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹುಮಂದಿ, ಆದರೆ ನಂಬಿಗಸ್ತ ಸ್ನೇಹಿತನು ಸಿಗುವುದೆಲ್ಲಿ? ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹುಮಂದಿ, ಆದರೆ ನಂಬಿಗಸ್ತ ಸ್ನೇಹಿತನು ಸಿಗುವುದೆಲ್ಲಿ? ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಒಂದು ಮಾತುಂಟು, ನಾವು ಯಾರ ಮೇಲೆ ನಂಬಿಕೆ ಇಟ್ಟು ಸ್ನೇಹವನ್ನು ಬೆಳೆಸುತ್ತೇವೆ, ಅದಕ್ಕಿಂತಲೂ ಜಾಸ್ತಿಯಾಗಿ ಯಾರು ನಮ್ಮ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಪಾತ್ರರಾಗ್ತಾರೆ, ಅದು ನಿಜಕ್ಕೂ ಭಾಗ್ಯಶಾಲಿ ಅಂತ ಹೇಳಿಕೊಂಡು. ನಾವು ಯಾರದನ್ನು ಕೂಡ ಇಷ್ಟಪಡ್ಬೋದು, ಆದರೆ ಆ ವ್ಯಕ್ತಿ ನಮ್ಮನ್ನು ಅಷ್ಟೇ ವಿಶ್ವಾಸ ಪಡುತ್ತಾರೋ ಎಂಬುದನ್ನು ನಾವು ತಿಳ್ಕೊಂಡ್ರೆ ಅತಿ ಉತ್ತಮ. ಯಾಕಂತ ಹೇಳಿದರೆ, ನಾವು ಇತರರು ನೋಡುವುದು ಒನ್ ವೇ, ಇತರರು ಕೂಡ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದು, ನಮ್ಮ ಮನಸ್ಸಿನಲ್ಲಿ ಏನುಂಟು ಅದನ್ನು ಸ್ವೀಕಾರ ಮಾಡ್ತಾರೋ ಇಲ್ಲವೋ ಎಂಬುದನ್ನು ತಿಳ್ಕೊಳ್ಳುವುದು ಟೂ ವೇ. ಆಗ ಮಾತ್ರ ಏನಾಗ್ತದೆ ಅಂತ ಹೇಳಿದರೆ, ಈ ಸಂಬಂಧಗಳು ಬೆಳೆಯುತ್ತವೆ, ಸ್ನೇಹ, ವಿಶ್ವಾಸ, ಪ್ರೀತಿ ಬೆಳೆಯುತ್ತದೆ. ಇಲ್ಲದಿದ್ದರೆ ಅದು ನಿರರ್ಥ ಆಗಲಿಕ್ಕೆ ಸಾಧ್ಯ ಉಂಟು. ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹುಮಂದಿ. ಯಾವಾಗ? ಅನೇಕ ಬಾರಿ ನಾವು ಇದರಲ್ಲಿ ತಪ್ಪಿ ಬೀಳ್ತೇವೆ. ತುಂಬ ಮಂದಿ ಸ್ನೇಹಿತರು ಇರ್ತಾರೆ. ಯಾವುದಕ್ಕಾಗಿ ಅದನ್ನು ತಿಳ್ಕೊಳ್ಬೇಕು. ಯಾವುದಕ್ಕಾಗಿ? ಅವರಿಗೆ ಕೊಡಲಿಕ್ಕೆ ನಮ್ಮಲ್ಲಿ ಏನಾದರೂ ಉಂಟು ಎಂಬುದ ಕಾರಣಕ್ಕೋಸ್ಕರನ, ಅಥವಾ ನಾವು ಯಾರಾಗಿದ್ದೇವೆ ಅದಕ್ಕೋಸ್ಕರನ ಎಂಬುದಾಗಿ. ನಮ್ಮಲ್ಲಿ ಏನಾದರೂ ಸಿಗ್ತದೆ ಎಂಬ ಕಾರಣಕ್ಕಾಗಿ ಯಾರಾದರೂ ನಮ್ಮಲ್ಲಿ ಮಿತ್ರರಿದ್ದಾರೆ, ಆ ಮಿತ್ರತ್ವ ಮತ್ತು ಆ ಸ್ನೇಹ ಅದು ಒಂದು ರೀತಿಯಲ್ಲಿ ಮುಖವಾಡ, ಅದು ಮಿಥ್ಯ, ಸರಿಯಾದಂತಹ ಸ್ನೇಹ ಅಲ್ಲ ಅದು. ಯಾಕಂತ ಹೇಳಿದ್ರೆ, ಆ ಸ್ನೇಹ, ಮಿತ್ರತ್ವ ನನ್ನಲ್ಲಿ ಏನು ಸಿಗ್ತದೆ ಅದರ ಸಂಬಂಧ, ನನಗಾಗಿ ಅಲ್ಲ. ಅಂತಹ ಸ್ನೇಹ ಹಲವು ಬಾರಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಲವಾರು ವರ್ಷಗಳ ಹಿಂದೆ ನಾನು ನೋಡಿದ್ದೆ, ಒಬ್ಬರು ಪರವೂರಿನಿಂದ ಬರ್ತಿದ್ದರು. ಯಾವಾಗ ಅವರು ಪರವೂರಿನಿಂದ ಬರ್ತಿದ್ದರೋ ಆಗ ತುಂಬ ಮಂದಿ ಅವರಲ್ಲಿ ಬರ್ತಿದ್ದರು. ಏನಾದರೂ ಅವರಲ್ಲಿ ಸಿಗ್ತದೆ, ಇನ್ನು ಕೆಲವರು ಏನಾದರೂ ಅವರ ಹಿಂದೆ ಹೋದರೆ ಈ ಮದ್ಯ ಸೇವನೆ ಸಿಗ್ತದೆ, ವರ್ಣರಂಜಿತ ಮದ್ಯ ಸೇವನೆ ಸಿಗ್ತದೆ ಎಂಬುದಕ್ಕಾಗಿ. ನಂತರ ನಿವೃತ್ತಿಯಾಗಿ ಅವರು ಊರಿನಲ್ಲಿ ಉಳ್ಕೊಂಡರು. ಆಗ ಅವರ ಹತ್ರ ಇದ್ದಂಥ ಹಣ ಅವರು ಜೋಪಾನವಾಗಿ ಉಪಯೋಗ ಮಾಡಲಿಕ್ಕೆ ಆರಂಭ ಮಾಡಿದರು. ಯಾಕಂತ ಹೇಳಿದರೆ ಮುಂದೆ ಎಷ್ಟು ವರ್ಷ ಅಂತ ತಿಳಿದಿಲ್ಲ. ಅದಕ್ಕಾಗಿ ಜೋಪಾನವಾಗಿ
ಉಪಯೋಗ ಮಾಡಲಿಕ್ಕೆ ಆರಂಭ ಮಾಡಿದರು. ಆ ಸಮಯದಲ್ಲಿ ಅವರ ಹಿಂದೆ ಬರುವಂಥ ಜನರ ಸಂಖ್ಯೆ ಕಡಿಮೆ ಆಯಿತು. ಯಾವಾಗ ಅವರು ರಜೆಯಲ್ಲಿ ಬರ್ತಿದ್ದರೋ ಆಗ ಇರುವಂಥ ವ್ಯಕ್ತಿಗಳು ಈ ಸಮಯದಲ್ಲಿ ಇರಲಿಲ್ಲ. ಯಾಕಂತ ಹೇಳಿದರೆ ಅವರಿಂದ ಸಿಗುವಂತಹ ಆ ಉಪಕಾರಗಳು ಅದೆಲ್ಲ ಕಡಿಮೆ ಆದವು. ಅದಕ್ಕಾಗಿ ನಾವು ಯಾವತ್ತೂ ಕೂಡ ನೋಡಬೇಕು, ಸ್ನೇಹಿತರೆಂದು ಹೇಳಿಕೊಂಡು ಬರುವವರು ಅವರು ನಿಜವಾಗಿಯೂ ನಮ್ಮ ನಿಜ ಸ್ನೇಹಿತರು ಅಥವಾ ನಮ್ಮಲ್ಲಿರುವಂಥ ವಸ್ತುಗಳು, ಹಣ ಅಥವಾ ಏನಾದರೂ ಸಿಗ್ತದೆ ಅದಕ್ಕೋಸ್ಕರ ಸ್ನೇಹಿತರು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ನಂಬಿಗಸ್ತ ಸ್ನೇಹಿತರು ಎಲ್ಲಿ ಸಿಗ್ತಾರೆ? ತುಂಬ ವಿರಳ. ಅವರು ನಂಬಿಗಸ್ತ ಸ್ನೇಹಿತರು ತುಂಬ ವಿರಳ. ಈ ಸಿಕ್ಕಾಪಟ್ಟೆ ಸ್ನೇಹಿತರು, ಏನಾದರೂ ಸಿಗ್ತದೆ ಎಂಬುದಕ್ಕಾಗಿ ಸ್ನೇಹಿತರು ಅಂಥವರು ತುಂಬ ಇರ್ತಾರೆ. ಯಾರಾದರೂ ಪರಿಚಯ ಹೇಳಿಕೊಂಡು ಬರ್ತಾರೆ. ನೀನು ದೂರದ ಸಂಬಂಧಿಕ ಮತ್ತು ಇನ್ಯಾರು ಒಬ್ಬರು ನನ್ನ ಸಂಬಂಧಿಕ, ಇಂಥದ್ದೆಲ್ಲ ಹೇಳಿಕೊಂಡು ತುಂಬ ಜನ ಬರ್ತಾರೆ. ಕಷ್ಟ ಕಾಲದಲ್ಲಿ ಯಾರು ನಮ್ಮ ಜೊತೆ ಇರ್ತಾರೆ ಅವರು ನಿಜವಾದಂಥ ನಂಬಿಗಸ್ತ ಸ್ನೇಹಿತರು. ನನ್ನ ಹತ್ರ ಏನು ಕೂಡ ಇಲ್ಲ ಕೊಡಲಿಕ್ಕೆ, ಒಂದು ಸಲ ಸಿಕ್ಕಿದೆ ಅವರಿಂದ, ಅದಕ್ಕೋಸ್ಕರ ನಾನು ಅವರಲ್ಲಿ ಇಲ್ಲದಿದ್ದರೂ ಕೂಡ ಹೋಗ್ತೇನೆ ನಾನು ಈಗ. ಅಂಥವರು ಯಾರಾದರೂ ಇದ್ದರೆ ನಿಜವಾದಂಥ ಪಕ್ಕಾ ಸ್ನೇಹಿತರು, ಅವರು ನಂಬಬಹುದು. ಅವರು ಯಾಕಾಗಿ ಅಂತ ಹೇಳಿದ್ರೆ ನಮ್ಮಲ್ಲಿರುವಂಥ ವಸ್ತುಗಳಿಗೆ ಹಣಕ್ಕೋಸ್ಕರ ಸ್ನೇಹಿತರಲ್ಲ, ಅವರು ನಿಜವಾದಂಥ ಸ್ನೇಹಿತರು. ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಒಂದು ಸಾಮತಿ, ಉತ್ತಮವಾದಂಥ ಸಾಮತಿ, ದುಂದುಗಾರ ಮಗ. ತನ್ನ ಪಾಲನ್ನು ಪಡೆದುಕೊಂಡು ಆತನು ಎಂಜಾಯ್ ಮಾಡಲಿಕ್ಕೆ ಆರಂಭ ಮಾಡಿದ. ತುಂಬ ಮಂದಿ ಇದ್ದರು ಆತನಿಗೆ ಸ್ನೇಹಿತರು. ಯಾವಾಗ ಇದ್ದದ್ದು ಎಲ್ಲ ಖಾಲಿ ಆಯಿತು, ಆತನು ಹೋಗಿ ಹಂದಿಗಳನ್ನು ನೋಡಿಕೊಳ್ಳುವಂಥ ಸ್ಥಿತಿಗೆ ಹೋಗಿ ತಲುಪಿದ. ಯಹೂದ್ಯರು ಹಂದಿಯನ್ನು ಉಪಯೋಗನೆ ಮಾಡುತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕೆಟ್ಟ ಪ್ರಾಣಿ, ಅದು ಶುದ್ಧ ಅಲ್ಲ, ಅಶುದ್ಧ ಪ್ರಾಣಿ. ಯೋಚನೆ ಮಾಡ್ಬೋದು, ಈ ದುಂದುಗಾರ ಮಗ ಹೋಗಿ ಎಲ್ಲಿಗೆ ತಲುಪಿದನು. ಆತನ ಮನೆಯಲ್ಲಿ ಘನತೆ ಗೌರವ ಇತ್ತು, ತುಂಬ ಬೇಕಾದಷ್ಟು ಇತ್ತು. ಅಂಥ ಮನುಷ್ಯ ಹೋಗಿ ಒಂದು ಅಶುದ್ಧ ಪ್ರಾಣಿಯನ್ನು ನೋಡಿಕೊಳ್ಳುವಂಥ ಸ್ಥಿತಿಗೆ ಹೋಗಿ ತಲುಪಿದ್ದಾನೆ. ಯಾಕಂತ ಹೇಳಿದ್ರೆ ಇದ್ದದೆಲ್ಲ ಖಾಲಿ ಆಯಿತು. ಇಂಥ ಪರಿಸ್ಥಿತಿ ಅನೇಕ ಜನರಲ್ಲಿ ಬರ್ತದೆ. ತಿಳಿದೋ ತಿಳಿಯದೆಯೋ ಯಾರೋ ಒಂದು ಸಿಹಿ ಮಾತುಗಳನ್ನು ಹೇಳ್ತಾರೆ, ಅದಕ್ಕಾಗಿ ಹಿಂದೆ ಮುಂದೆ ನೋಡದೆ ಖರ್ಚು ಮಾಡಿಬಿಡ್ತಾರೆ. ಒಳ್ಳೆಯವರು ಅಂತ ಎನಿಸಿಕೊಳ್ಬೇಕಂತ ಹೇಳಿಕೊಂಡು ಅದಕ್ಕೋಸ್ಕರ ತಮ್ಮನ್ನೇ ತಾವು ಮಾರಿಕೊಳ್ತಾರೆ. ಒಂದು ರೀತಿಯಲ್ಲಿ ಈ ಒಳ್ಳೆಯ ಸಿಹಿ ಮಾತುಗಳನ್ನು ಕೇಳುವುದಕ್ಕೋಸ್ಕರ, ಪ್ರಶಂಸೆಗಳನ್ನು ಕೇಳುವುದಕ್ಕೋಸ್ಕರ ಎಲ್ಲವನ್ನು ಕೂಡ ಅವರು ಖಾಲಿ ಮಾಡ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತುಂಬ ಪರಿಶ್ರಮದಿಂದ ಬೆಳೆಯುತ್ತಾ ಸಮಾಜದಲ್ಲಿ ಮೇಲಕ್ಕೆ ಬಂದ. ಆತನಲ್ಲಿ ಒಂದು ಒಳ್ಳೆಯ ಗುಣ ಕೂಡ ಇತ್ತು. ಅದೇನಂತ ಹೇಳಿದರೆ ಯಾರಾದರೂ ಕೂಡ ಸಹಾಯ ಕೇಳಿ ಬಂದರೆ ಅವರಿಗೆ ಸಹಾಯ ಇಲ್ಲಂತ ಹೇಳಿಲ್ಲ, ಯಾವತ್ತೂ ಕೂಡ ಕೊಡುವವರು. ಅದನ್ನು ತಿಳ್ಕೊಂಡು ಅನೇಕರು ಅವರನ್ನು ಮುಖ್ಯ ಅತಿಥಿಯಾಗಿ ಕರೆಯುತ್ತಿದ್ದರು. ಅವರು ಕೂಡ ಬರ್ತಿದ್ದರು, ಬಂದಲ್ಲಿಗೆ ಏನಾದರೂ ಕೊಟ್ಟು ಹೋಗ್ತಿದ್ದರು. ಅವರನ್ನು ಕರೆಯುತ್ತಿದ್ದರು. ಯಾಕಂತ ಹೇಳಿದರೆ ಅವರೊಬ್ಬ ಸಂಪನ್ಮೂಲ ವ್ಯಕ್ತಿ ಎಂಬುದಕ್ಕಾಗಿ ಅಲ್ಲ, ಬದಲಾಗಿ ಅವರು ಏನಾದರೂ ಕೊಡುತ್ತಾರೆ ಎಂಬ ಕಾರಣಕ್ಕಾಗಿ. ಈ ಆಯೋಜಕರು ಹೇಳುವುದಿತ್ತು ಏನಂತ ಹೇಳಿದರೆ, ನಾವು ಅವರನ್ನು ಗೆಸ್ಟಾಗಿ ಕರೆಯುವ, ಅತಿಥಿಯಾಗಿ ಕರೆಯುವ. ಯಾಕಂತ ಹೇಳಿದರೆ ನಮ್ಮ ಒಂದು ಎಪೀಲನ್ನು ಕೊಟ್ಟರೆ, ಮನವಿಯನ್ನು ಕೊಟ್ಟರೆ ಅವರು ಖಂಡಿತವಾಗಿ ನಮಗೆ ಕೊಡ್ತಾರೆ ಅಂತ ಹೇಳಿ ಒಂದು ರೀತಿಯ ಕೀಳು ಮಟ್ಟದ ಚಿಂತನೆ ಇದು. ಅವರು ಕೊಡ್ತಾರೆ, ಅದಕ್ಕಾಗಿ ಅವರನ್ನು ಅತಿಥಿಯಾಗಿ ಕರೆಯುವ. ಬರುವವರು ಕೂಡ ಹಾಗೇನೆ ಯೋಚನೆ ಮಾಡಬೇಕು. ನನ್ನನ್ನು ಕರೀತಾರೆ ಯಾಕೆಂತ ಹೇಳಿದರೆ ನನ್ನ ಹತ್ರ ಏನಾದರೂ ಹೋಗಿ ಹೇಳಲಿಕ್ಕೆ ಉಂಟೋ
ಅಥವಾ ನನ್ನಿಂದ ಏನಾದರೆ ಸಿಗ್ತದೆ ಎಂಬುದಕ್ಕಾಗಿ ಅವರು ಕರೆಯುತ್ತಾರೋ ಅಂತ ಹೇಳಿಕೊಂಡು. ಪ್ರಿಯರೇ, ನಾವು ಯಾವುದನ್ನು ನೋಡಬೇಕಂತ ಹೇಳಿದರೆ ನಂಬಿಗಸ್ತ ಸ್ನೇಹವನ್ನು, ವಸ್ತುಗಳಿಗಾಗಿ, ಕಾಣಿಕೆಗಳಿಗಾಗಿ, ಹಣಕ್ಕಾಗಿ ಸ್ನೇಹವನ್ನು ಬಳಸಿಕೊಳ್ಳುವುದು ಅವತ್ತು ಅದು ನಮ್ಮನ್ನು ಎಲ್ಲಿಗೂ ಕೂಡ ಕೊಂಡೊಯ್ಯುವುದಿಲ್ಲ, ಬದಲಾಗಿ ನಮ್ಮನ್ನು ಅದನ್ನು ಖಾಲಿ ಮಾಡ್ತದೆ. ಕರ್ತರಾದ ದೇವರೇ, ನೀವು ನಮ್ಮನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿಸಿದ್ದೀರಿ, ಬುದ್ಧಿಶಕ್ತಿಯನ್ನು, ಜ್ಞಾನವನ್ನು ನಮಗೆ ನೀಡಿದ್ದೀರಿ. ನಾವು ಇದನ್ನು ಉಪಯೋಗ ಮಾಡ್ತೇವೆ ನಮ್ಮ ಜೀವನಕ್ಕೆ, ನಮ್ಮ ಕುಟುಂಬಕ್ಕಾಗಿ. ಆದರೆ ಅದಕ್ಕಿಂತಲೂ ಹೊರಗೆ, ದೂರಕ್ಕೆ ನಾವು ನೋಡಬೇಕಂತ ನೀವು ಇಚ್ಛಿಸುತ್ತೀರಿ. ಈ ಪ್ರಪಂಚದಲ್ಲಿ ವೈಭವದಿಂದ, ಭೋಗದಿಂದ ಜೀವಿಸುವಂಥ ವ್ಯಕ್ತಿಗಳಿದ್ದಾರೆ. ಆದರೆ ಅವರ ಮರಣದೊಂದಿಗೆ ಅವರ ಜೀವನ ಅಂತ್ಯ ಆಗ್ತದೆ. ಇನ್ನೊಂದು ಕಡೆಯಲ್ಲಿ ಜೀವನದಲ್ಲಿ ತ್ಯಾಗ ಮಾಡಿದಂಥ ವ್ಯಕ್ತಿಗಳು, ಸಹಿಸಿದಂಥ ವ್ಯಕ್ತಿಗಳು, ಸತ್ತು ಶತಮಾನಗಳು ಹೋದರೂ ಕೂಡ ಇನ್ನೂ ಕೂಡ ಜನರು ಅವರನ್ನು ಸ್ಮರಿಸ್ತಾರೆ. ನಿಮ್ಮ ಪುತ್ರ ಯೇಸು ಸ್ವಾಮಿ ನಮಗೆ ಈ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಮಗೆ ನಡೆಯಲಿಕ್ಕೆ ಶಕ್ತಿಯನ್ನು ನೀಡಿರಿ, ಧೈರ್ಯವನ್ನು ನೀಡಿರಿ, ಒಳ್ಳೆ ಮನಸ್ಸನ್ನು ನೀಡಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ಆಶೀರ್ವಾದದ ಮತ್ತು ನೆಮ್ಮದಿಯ ನಿಮ್ಮ ಆಶೀರ್ವಾದಗಳನ್ನು ನೀಡಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಆಮೇನ್.